ಕಲ್ಯಾಣ ಕರ್ನಾಟಕದಲ್ಲಿ ಬರಗಾಲದ ಆತಂಕ ಶುರುವಾಗಿದೆ. ಮುಂಗಾರು ಆರಂಭವಾಗಿ 50 ದಿನ ಕಳೆದರೂ ಕೂಡ ಮಳೆ ಮಾತ್ರ ಬರಲಿಲ್ಲ. ಬತ್ತಿ ಹೋಗಿದೆ ಕಲಬುರಗಿ ಜಿಲ್ಲೆಯ ಜೀವನಾಡಿ ಭೀಮೆ. ಅಫಜಲ್ಪುರದ ಸೊನ್ನ ಬಳಿ ಇರತಕ್ಕಂಥ ಈ ಭೀಮಾ ನದಿ ಒಂದೆಡೆ ಮುಂಗಾರು ಮಳೆ ಬಾರದೆ ರೈತರು ಕಂಗಾಲಾಗಿದ್ದಾರೆ. ಮಹಾರಾಷ್ಟ್ರದ ಉಜ್ನಿ ಡ್ಯಾಂನಿಂದ ಭೀಮಾ ನದಿಗೆ ಇದೀಗ ನೀರು ಹರಿಸಬೇಕು ಅಂತ ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಹಲವು ದಿನಗಳಿಂದ ರೈತರ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಬರೋಬ್ಬರಿ 150 ಕಿಲೋಮೀಟರ್ ಹರಿತಕ್ಕಂಥ ಭೀಮಾ ಸಂಪೂರ್ಣವಾಗಿ ಬರಡಾಗಿದೆ. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಆ ಬರಡಾಗಿರ್ತಕ್ಕಂಥ ಆ ಒಂದು ಜಾಗ ಏನಿದೆ ಅಲ್ಲೇ ರೈತರು ನಿಂತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಅದನ್ನು ನೀವು ಗಮನಿಸ್ತಾ ಇದ್ದೀರಿ. ಈಗ ಒಂದು ಕಡೆ ಬೆಳೆ ಬೆಳೆಯೋದಕ್ಕೆ ನೀರಿಲ್ಲ, ಕುಡಿಯೋದಕ್ಕೆ ಆ ಭಾಗದಲ್ಲಿ ನೀರಿಲ್ಲ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೈತರು ಹೋರಾಟ ಮಾಡ್ತಾ ಇದ್ದಾರೆ, ಒತ್ತಾಯ ಮಾಡ್ತಾ ಇದ್ದಾರೆ. ದಯವಿಟ್ಟು ನೀರನ್ನು ಹರಿಸಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒತ್ತಾಯ ಕೇಳಿಬರ್ತಾ ಇದೆ. ಮುಂಗಾರು ಆರಂಭ ಆಗಿ ಸುಮಾರು 45 ದಿನಗಳೇ ಕಳೆದು ಹೋದವು. ಆದರೂ ಸಹ ಏನು ಈ ಕಲಬುರಗಿ ಭಾಗದಲ್ಲಿ ಏನು ವರುಣದೇವ ಒಂದು ಕಿಂಚಿತ್ತು ಸಹ ಕರುಣೆ ತೋರಲಿಲ್ಲ. ಎಲ್ಲಿನೋ ಪರಿಣಾಮವಾಗಿ ಇವತ್ತು ಏನು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲನ್ಸಿಕೊಂಡಿರ್ತಕ್ಕಂಥ ಕಲಬುರಗಿಯಲ್ಲಿ ಇವತ್ತು ಭೀಕರ ಬರ ಎದುರಾಗಿರ್ತಕ್ಕಂಥದ್ದು. ಅದರಲ್ಲೂ ಸಹ ಇವತ್ತು ಏನು ಕಲಬುರಗಿ ಭಾಗದ ಜನರ ಜೀವನಾಡಿ ಅನ್ನಿಸ್ಕೊಂಡಿರ್ತಕ್ಕಂತಹ ಭೀಮಾ ನದಿ ಇವತ್ತು ಸಂಪೂರ್ಣವಾಗಿ ಬತ್ತಿ ಹೋಗಿರ್ತಕ್ಕಂಥದ್ದು. ನಾವು ಈ ದೃಶ್ಯವನ್ನು ನೋಡ್ತಾ ಇದ್ವಿ. ಇದು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನಲ್ಲಿರ್ತಕ್ಕಂತಹ ಸೊನ್ನ ಬ್ರಿಡ್ಜ್ ಕಮ್ ಬ್ಯಾರೇಜ್. ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿ ಇಷ್ಟೊತ್ತಿಗಾಗಲೇ ಅಂದರೆ ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಏನು ಈ ಭೀಮಾ ನದಿ ತುಂಬಿ ಹರಿತಾ ಇತ್ತು. ಆದರೆ ರೈತರಿಗೂ ಸಹ ಸಾಕಷ್ಟು ಅನುಕೂಲ ಆಗಿತ್ತು. ಜೊತೆಗೆ ಒಂದಿಷ್ಟು ಗ್ರಾಮಗಳು ಸಹ ಮುಳುಗಡೆ ಆಗಿದ್ವು. ಆದರೆ ಈಗ ಏನು ಜುಲೈ ಅಂತ್ಯ ಬಂದರೂ ಸಹ ಇವತ್ತು ಮಳೆನೇ ಕಾಣ್ತಾ ಇಲ್ಲ. ರೈತರು ಹಾಕಿರ್ತಕ್ಕಂತಹ ಬೆಳೆನೂ ಬರ್ತಾ ಇಲ್ಲ. ಮತ್ತೊಂದು ಕಡೆ ನಾವೇನು ಭೀಮಾ ನದಿಯಲ್ಲಿ ನೋಡ್ತಾ ಇದ್ದೀವಿ. ಈ ಭೀಮಾ ನದಿ ದೃಶ್ಯ ನೋಡಿದ್ರೆ ಎಲ್ಲೋ ಒಂದು ಕಡೆ ಹಿಂದಿನ ಒಂದು ಅಂದರೆ ಏನೋ 70ರ ದಶಕದಲ್ಲಿ ಏನೋ ಒಂದು ಭೀಕರ ಬರ ಉಂಟಾಗಿತ್ತು. ಆ ರೀತಿಯಾದಂಥ ಒಂದು ಬರ ಆರಂಭ ಆಗ್ತಾ ಇದೆ ಅನ್ನುವಂಥ ಒಂದು ಭಯ ಆತಂಕ ಇವಾಗ ರೈತರಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಭೀಮಾ ನದಿ ಎತ್ತ ನೋಡಿದ್ರು ಸಹ ಸಂಪೂರ್ಣವಾಗಿ ಬತ್ತಿ ಹೋಗಿರ್ತಕ್ಕಂಥದ್ದು. ಅಲ್ಲೋ ಇಲ್ಲೋ ಎಲ್ಲೋ ಒಂದು ಕಡೆ ಒಂದಿಷ್ಟು ನೀರುಗಳನ್ನ ನಿಂತ್ಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕೆಲವೊಂದಿಷ್ಟು ರೈತರು ತಮ್ಮ ಜಮೀನುಗಳಿಗೆ ಏನಾದರೂ ನೀರಿಗೆ ಅನುಕೂಲ ಆಗ್ತೈತಾ ಅನ್ನೋಂಥ ರೀತಿಯಲ್ಲಿ ಬೋರ್ವೆಲ್ಗಳನ್ನ ಅಂದರೆ ಪೈಪ್ ಲೈನ್ಗಳನ್ನು ಹಾಕೋದ್ರ ಮೂಲಕ ಒಂದಿಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಆ ನೀರು ಆ ಜಮೀನುವರೆಗೂ ಸಹ ಬರೋಕೆ ಆಗದೆ ಇರೋಂಥ ಪರಿಸ್ಥಿತಿ ಮಟ್ಟದಲ್ಲಿ ಇವತ್ತು ನೀರು ನಿಂತೋಗಿರ್ತಕ್ಕಂಥದ್ದು. ಜೊತೆಗೆ ನೋಡ್ತಾ ಇದ್ವಿ ದನ ಕರುಗಳಾಗಿರ್ಬೋದು, ಕುರಿಗಳಾಗಿರ್ಬೋದು, ಅವುಗಳಿಗೂ ಸಹ ಇವತ್ತು ಕುಡಿಯೋಕೆ ನೀರಿಲ್ಲದೆ ಇರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಜೊತೆಗೆ ನಾವೇನು ಈ ಭೀಮಾ ನದಿ ಒಳಗಡೆನೇ ಇದ್ದೀವಿ, ಅಂದರೆ ಈ ಭೀಮಾ ನದಿಯ ಒಳಭಾಗದಲ್ಲೇ ಇದ್ದೀವಿ. ಇಲ್ಲಿ ಒಂದಿಷ್ಟು ಜನ ರೈತರು ಏನೋ ಗ್ರಾಮಸ್ಥರಾಗಿರ್ಬೋದು, ಸುತ್ತಮುತ್ತಲಿಂದ ಜನರಾಗಿರ್ಬೋದು, ಏನೋ ಭೀಮಾ ನದಿ ಈ ಒಳಗಡೆ ಬಂದಂಥ ಸಂದರ್ಭದಲ್ಲಿ ಒಂದಿಷ್ಟು ಅಗದ್ರೆ ಅಂದರೆ ಒಂದಿಷ್ಟು ಬಾವಿ ಥರ ನಾವು ಏನಾದರೂ ಅಗದ್ರೆ ಒಂದಿಷ್ಟು ಅಲ್ಪ ಸ್ವಲ್ಪ ನೀರು ಸಿಗುತ್ತೆ. ಆ ನೀರಿಂದ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಕುಡಿಯೋಕೆ ನೀರು ಸಿಗುತ್ತಾ ಅನ್ನೋಂಥ ಒಂದು ಪ್ರಯತ್ನವೂ ಸಹ ಮಾಡಿದ್ದು. ಸಾಕಷ್ಟು ಭಾಗದಲ್ಲಿಯೂ ಸಹ ಒಂದು ಅಡಿ 2 ಅಡಿ ಅಷ್ಟು ಅಗಲದಷ್ಟು ನೀರನ್ನು ತೆಗೆಯೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಅಲ್ಲೂ ಸಹ ಸಿಗಲ್ಲ. ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ನೀರು ಸಿಕ್ಕರೆ ಅದು ಸಂಪೂರ್ಣವಾಗಿ ಕೊಳಚೆ ನೀರು ಬಂದಂಗೆ ನೀರು ಬರ್ತಾ ಇತ್ತೆ. ಆ ನೀರನ್ನೇ ಮನೆಗೆ ತೆಗೆದುಕೊಂಡು ಹೋಗಿ ಅದನ್ನು ಸೋಸಿ ಕುಡಿಯುವಂಥ ಪರಿಸ್ಥಿತಿ ಇವತ್ತು ಕಲಬುರಗಿ ಜನರ ಏನು ಅಫಜಲ್ಪುರ ಭಾಗದ ಈ ಜನರ ರೈತರ ಸಮಸ್ಯೆ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ. ಈ ಏನು ಸಂಪೂರ್ಣವಾಗಿ ಭೀಮಾ ನದಿ ಬತ್ತಿ ಹೋಗಿರ್ತಕ್ಕಂಥದ್ದು. ರೈತರು ಈಗಾಗಲೇ ಸಾಕಷ್ಟು ಜನ ರೈತರು ಅಫಜಲ್ಪುರ ಪಟ್ಟಣದಲ್ಲಿ ಕಳೆದ 3-4 ದಿನಗಳಿಂದಲೂ ಸಹ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ, ಧರಣಿ ಸತ್ಯಾಗ್ರಹಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಕಡೆ ಏನು ಈ ಭಾಗದ ಶಾಸಕರಾಗಿರ್ಬೋದು, ಸ್ಥಳೀಯ ಜನಪ್ರತಿನಿಧಿಗಳಾಗಿರ್ಬೋದು, ಯಾರೂ ಸಹ ಈ ಕಡೆಗೆ ಗಮನ ಹರಿಸ್ತಾ ಇಲ್ಲ ಅನ್ನೋಂಥ ಒಂದು ಮಾತುಗಳನ್ನ ಕೇಳಿ ಬಂದಿರತಕ್ಕಂಥದ್ದು. ಶಾಸಕರಾಗಿರ್ತಕ್ಕಂಥ MY ಪಾಟೀಲ್ ಅವರು ಕೇವಲ ಬರೀ ಪತ್ರದ ಮೂಲಕ ಅಷ್ಟೇ ಮನವಿ ಮಾಡ್ಕೊಳ್ತಾ ಇದ್ದಾರೆ ಹೊರತು ಇದ್ರ ಬಗ್ಗೆ ಹೆಚ್ಚಾಗಿ ಏನು ಚಕಾರನ್ನ ಎತ್ತುತ್ತಾ ಇಲ್ಲ ಅನ್ನೋಂಥದ್ದೊಂದು ಮಾತುಗಳು ಕೇಳಿ ಬಂದಿರತಕ್ಕಂಥದ್ದು. ಇನ್ನಾದರೂ ರಾಜ್ಯ ಸರ್ಕಾರ ಆಗಿರ್ಬೋದು, ಈ ಭಾಗದ ಜನಪ್ರತಿನಿಧಿಗಳಾಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಈ ಕಡೆ ಗಮನ ಹರಿಸ್ತಾರ, ಈ ಭಾಗದ ರೈತರ ಸಮಸ್ಯೆಗಳನ್ನು ಆಲಿಸ್ತಾರ ಅನ್ನೋಂಥದ್ದನ್ನು ಕಾದು ನೋಡಬೇಕಾಗಿದೆ. ವಿಶ್ವಕುಮಾರ್ ಭವನಹಳ್ಳಿ, PNS ವಿಸ್ತಾರ ನ್ಯೂಸ್, ಕಲಬುರಗಿ.